ಬರೀ ಒಂದೇ ಒಂದು ಬೀಟ್ರೂಟಿಂದ ನಮ್ಮ ಒಂದು ಸ್ಕಿನ್ನು ಕೂಡ ಪಿಂಕ್ ಆಗುತ್ತೆ ಮತ್ತು ನಮ್ಮ ಒಂದು ತುಟಿಗಳು ಕೂಡ ಪಿಂಕ್ ಆಗುತ್ತೆ, ನಮ್ಮ ಸ್ಕಿನ್ನು ಪಿಂಕ್ ಆಗುತ್ತೆ, ಬ್ರೈಟ್ನೆಸ್ ಬರುತ್ತೆ. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಹೇಗೆ ಏನು ಅಂತ ಪೂರ್ತಿ ವಿಡಿಯೋ ನೋಡಿ. ಪೂರ್ತಿ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ಇದನ್ನು ಯೂಸ್ ಮಾಡಬೇಕು ಅಂತ. ಡ್ರಿಂಕು ಪ್ಲಸ್ ಫೇಸ್ ಪ್ಯಾಕು ಎರಡು ಈ ಒಂದೇ ಒಂದು ಬೀಟ್ರೂಟಿಂದ ನಾನು ನಿಮಗೆ ತೋರಿಸ್ತೀನಿ. ಹಾಯ್ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಮಾಡ್ಕೊಂಡು ಬಂದು ಸಿಪ್ಪೆ ತೆಗೆದು ಗ್ರೇಟ್ ಮಾಡಿ ಇಟ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ಒಂದು ಜ್ಯೂಸ್ ಮಾಡಲಿಕ್ಕೆ ನಮಗೆ ಒಂದು ಅರ್ಧ ಬೀಟ್ರೂಟ್ ಸಾಕಾಗುತ್ತೆ. ನಾನಿಲ್ಲಿ ಪೂರ್ತಿ ತೊಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ತುರಿದ್ಬಿಟ್ಟು ಹಾಕ್ಕೊಂಡ್ರೆ ನಮಗೆ ಜ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲ ನೀವು ಕಟ್ ಕೂಡ ಮಾಡಿ ಮಿಕ್ಸಿ ಮಾಡ್ಕೊಳ್ಬೋದು. ಸೊ ಡಿಯರ್ಸ್, ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಕಟ್ ಮಾಡ್ಕೊಂಬಿಡಿ, ಬೇಗ ಆಗುತ್ತೆ. ಸಣ್ಣದಾಗಿ ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೋದು, ಇಲ್ಲ ನೀವು ಇದನ್ನು ಗ್ರೇಟ್ ಕೂಡ ಮಾಡ್ಕೋಬೋದು. ಭಾಳ ಬೇಗ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಂಡು ಬರೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಬ್ಲೆಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಸ್ಟ್ರೈನ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ನೀವು ಸ್ಟ್ರೈನ್ ಮಾಡ್ದಲೇ ಇದನ್ನು ಹಾಗೆ ಕೂಡ ತಿಂತೀನಿ, ಹಾಗೆ ಬಾಯಿಗೆ ಸಿಕ್ಕಿದ್ರೆ ಅನ್ನೋದಾದರೆ ಇದನ್ನು ನೀವು ಸ್ಟ್ರೈನ್ ಮಾಡೋದು ಬೇಡ. ನಾನಿಲ್ಲಿ ನನ್ನ ಮಕ್ಕಳೆಲ್ಲ ಹಾಗೆ ಕುಡಿಯೋದಿಲ್ಲ, ಅದಕ್ಕೋಸ್ಕರ ಇದನ್ನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಇನ್ನೂ 1 ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೂ 1 ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈ ಒಂದು ಕೆಂಪು ನೀರು ನಮ್ಮ ಒಂದು ಸ್ಕಿನ್ನನ್ನು ಪಿಂಕಿಶ್ ಗ್ಲೋ ಕೊಡುತ್ತೆ, ಮತ್ತು ನಮ್ಮ ಒಂದು ಪೀರಿಯಡ್ಸ್ ವೀಕ್ನೆಸ್ನ ಹೆಲ್ಪ್ ಮಾಡುತ್ತೆ, ಬ್ಲಡ್ ಪ್ಯೂರಿಫಿಕೇಷನ್ ಮಾಡುತ್ತೆ. ಇದರ ಒಂದು ಉಪಯೋಗಗಳು ತುಂಬ ಇದ್ದಾವೆ. ಇದನ್ನು ಹೇಗೆ ಕುಡಿಬೇಕು, ಹೇಗೆ ಇದನ್ನು ಎಷ್ಟು ದಿನ ಕುಡಿಬೇಕು ಅನ್ನೋದನ್ನು ಪೂರ್ತಿ ವಿಡಿಯೋನ ವಾಚ್ ಮಾಡಿ ಪ್ಲೀಸ್. ಪೂರ್ತಿ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಈ ಜ್ಯೂಸಲ್ಲಿ ನಾವು 2 ರಿಂದ 3 ಟೇಬಲ್ ಸ್ಪೂನಷ್ಟು ಸಪ್ರೇಟ್ ಇಟ್ಕೊಳ್ಳೋಣ. ಈ ಒಂದು ಜ್ಯೂಸು ನಮ್ಮ ಸ್ಕಿನ್ನಿಗೂ ಕೂಡ ಗ್ಲೋ ಕೊಡುತ್ತೆ. ಇಂಟರ್ನಲ್ಲಿ ಮತ್ತು ಎಕ್ಸ್ಟರ್ನಲ್ಲಿ ನಮಗೆ ಎರಡೂ ಕಡೆಯಿಂದನೂ ಬ್ಯೂಟಿ ಕೊಡುತ್ತೆ ಈ ಒಂದು ಬೀಟ್ರೂಟ್ ಜ್ಯೂಸು. ಈಗ ಇದಕ್ಕೆ ನಾವು ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಇಲ್ಲಿ ನೀವು ಬೇಕಿದ್ರೆ ಬೀಟ್ರೂಟ್ ಜ್ಯೂಸನ್ನು ಒಂದು ಸ್ವಲ್ಪ ಸ್ಟವ್ ಮೇಲೆ ಬಿಸಿ ಮಾಡ್ಕೊಳ್ಳಿ. 2 ರಿಂದ 3 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಯಾಕೆಂದರೆ ಕೆಲವೊಬ್ಬರಿಗೆ ಇದು ಹಸಿ ಬೀಟ್ರೂಟ್ ಜ್ಯೂಸ್ ಕೂಡ ಸೂಟ್ ಆಗೋದಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ನಾವು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಸೇರಿಸ್ಕೋಬಹುದು. ಈಗ ಮತ್ತೆ ತರಕಾರಿಗಳನ್ನು ಹಸಿಯಾಗಿ ತಿನ್ನಲಿಕ್ಕೂ ಭಯ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡಿದ್ರೆ ಆ ಒಂದು ಭಯ ಕೂಡ ಇರೋದಿಲ್ಲ. 2 ಟೇಬಲ್ ಸ್ಪೂನಷ್ಟು ಹನಿನ ಸೇರಿಸ್ಕೊಳ್ಳೋಣ. 2 ಟೇಬಲ್ ಸ್ಪೂನಷ್ಟು ಹನಿ. ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದಷ್ಟೇ. ತುಂಬ ಸುಲಭ, ಯಾರು ಬೇಕಾದರೂ ಮಾಡ್ಕೋಬೋದು. ಮತ್ತು ಇದನ್ನು ಎಷ್ಟು ದಿನಕ್ಕೆ ಒಂದ್ಸತಿ ಕುಡಿಬೇಕು ಅಂದರೆ ವಾರಕ್ಕೆ 2 ರಿಂದ 3 ದಿನ ಕುಡಿದ್ರೆ ಸಾಕು. ನಮ್ಮ ಒಂದು ಬ್ಲಡ್ ಪ್ಯೂರಿಫಿಕೇಷನ್ ಆಗುತ್ತೆ, ಮತ್ತು ನಮ್ಮ ಸ್ಕಿನ್ನು ಪಿಂಕಿಶ್ ಗ್ಲೋ ಆಗುತ್ತೆ, ಮತ್ತು ನಮ್ಮ ಒಂದು ಪೀರಿಯಡ್ಸ್ ವೀಕ್ನೆಸ್ ಇರುತ್ತಲ್ಲ ಅದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ವಾವ್, ತುಂಬ ಚೆನ್ನಾಗಿದೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಆದರೂ ನಿಮಗೇನಾದರೂ ಕೆಲವೊಂದು ಹರ್ಬ್ಸ್ಗಳಿಂದ, ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳಿಂದ ಅಲರ್ಜಿಕ್ ಆ ಥರ ಏನಾದರೂ ಇದ್ದರೆ ಸೊ ನೀವು ಒಂದು ಸಾರಿ ಸ್ವಲ್ಪ ಕುಡಿದು ಚೆಕ್ ಮಾಡಿ, ನಿಮಗೆ ಸೂಟ್ ಆಯಿತು, ನಿಮಗೇನು ಅಲರ್ಜಿ ಆಗಿಲ್ಲ ಅನ್ನೋದಾದರೆ ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ವಾರಕ್ಕೆ ಒಂದು 2 ರಿಂದ 3 ದಿನ ಇದನ್ನು ಕುಡಿತಾ ಬನ್ನಿ. ನಿಜವಾಗ್ಲೂ ನಿಮ್ಮಲ್ಲಿ ನೀವು ಡಿಫ್ರೆನ್ಸ್ ಕಾಣ್ಬೋದು. ಬೇಡಪ್ಪ ನನಗೆ ಅದಾಕಬೇಕು ಇದಾಕಬೇಕು ಅನ್ನನಿಂದ ಆಗಲ್ಲ ಅನ್ನೋದಾದರೆ ಈ ಒಂದು ಬೀಟ್ರೂಟಿನ ಜ್ಯೂಸು ಮತ್ತು ಒಂದು ಫೇಸ್ ಪ್ಯಾಕ್ 2 ಯೂಸ್ ಮಾಡಿದ್ರೆ ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ. ಮತ್ತು ಹಾಗೆ ಅದ್ರ ಜೊತೆಲಿ ಸ್ಕಿನ್ ಜೊತೆಲಿ ನಮ್ಮ ಹೆಲ್ತು ಕೂಡ, ನಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗಾಗುತ್ತೆ. ಡಿಯರ್ಸ್, ನೆನಪಿರಲಿ, ವಾರಕ್ಕೆ ಒಂದು 2 ರಿಂದ 3 ದಿನ ಕುಡಿದ್ರೆ ಸಾಕಾಗುತ್ತೆ. ನಮ್ಮ ಒಂದು ಹೆಲ್ತಲ್ಲಿ ಮತ್ತು ನಮ್ಮ ಸ್ಕಿನ್ನಲ್ಲಿ ಒಂದು ಒಳ್ಳೆ ಬೆನಿಫಿಟ್ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬೀಟ್ರೂಟ್ ಜ್ಯೂಸ್ನ ಫೇಸ್ ಪ್ಯಾಕ್ನ ವಿಡಿಯೋ ಸೋಮವಾರದ ವಿಡಿಯೋದಲ್ಲಿ ಬರುತ್ತೆ. ಸೊ ಪ್ಲೀಸ್ ಕನೆಕ್ಟ್ ಇರಿ ಮತ್ತು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಆಲ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಸಮಯದಲ್ಲೂ ವಿಡಿಯೋ ಅಪ್ಲೋಡ್ ಮಾಡೋದು ನಿಮ್ಮ ಒಂದು ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಮಿಸ್ ಮಾಡದೆ ನೋಡ್ಬೋದು. ಮತ್ತು ಈ ಜ್ಯೂಸನ್ನು ನಾವು ತಿಂಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ 1-3/4 ಗಂಟೆ ಮುಂಚೆ ಕುಡಿಬೇಕು. ಇಲ್ಲ ಅಂದರೆ ಬ್ರೇಕ್ಫಾಸ್ಟ್ ಆಗಿ 1 ಗಂಟೆ ನಂತರ ನಾವು ಈ ಜ್ಯೂಸನ್ನು ಕುಡಿಬೇಕಾಗುತ್ತೆ. ಮತ್ತು ಸಾಧ್ಯ ಆದಷ್ಟು ನೀವು ಹನಿಯನ್ನೇ ಹಾಕೊಳ್ಳಿ, ಆದಷ್ಟು ಸಕ್ಕರೆಯನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಸಕ್ಕರೆ ಹಾಕೊಳ್ಳೋ ಅಂಥದ್ದು ಬೇಡ. ಮತ್ತು ಈ ಒಂದು ಬೀಟ್ರೂಟ್ ಜ್ಯೂಸನ್ನು ಶುಗರ್ ಇರೋವಂಥವ್ರು, ಏನಾದರೂ ಡಯಾಬಿಟಿಸ್ ಇರೋವಂಥವ್ರು ಕುಡಿತೀರಾ ಅಂದರೆ 1 ಗ್ಲಾಸು ಕುಡಿಯೋದು ಬೇಡ, ಅರ್ಧ ಗ್ಲಾಸಷ್ಟು ಕುಡೀರಿ. ಮತ್ತು ಈ ಒಂದು ಬೀಟ್ರೂಟ್ ಜೊತೆ ಸೌತೆಕಾಯಿ ಮತ್ತು ಕ್ಯಾರೆಟು ಇಂಥವನ್ನು ಸೇರಿಸ್ಕೊಂಡು ನೀವು ಕುಡೀರಿ. ಮತ್ತು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋವಂಥದ್ದು ಬೇಡ. ನಾಷ್ಟಾದ ಜೊತೆಯಲ್ಲಿ ಅಥವಾ ನಾಷ್ಟ ಆದ ನಂತರ ನೀವು ಜೊತೆಲಿ ನೀವು ಈ ಜ್ಯೂಸನ್ನು ತಗೊಳ್ಬೋದು. ಸೊ ಡಿಯರ್ ವೀವರ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಇದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು, ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.